ಸರ್ವರಿಗೂ ನಮಸ್ಕಾರ. ನಮ್ಮ ಉದ್ದಾಯ ಜೈ ಭೀಮ್. ಇವತ್ತಿನ ದಿನ ಈ ಪತ್ರಿಕೆ ಗೋಷ್ಠಿ ಮುಖ್ಯ ಉದ್ದೇಶ ಅಂದರೆ ದಿನಾಂಕ 1/5/2026 ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಹಾಗೂ BSNL ಶಿವಮೊಗ್ಗ ಸಂಘ ಕಲಬುರಗಿ ಕೊಟ್ನೋಡಿ ವತಿಯಿಂದ ಜಯಂತ್ಯೋತ್ಸವ ಸಮಿತಿ ಅತಿ ಅದ್ದೂರಿಯಾಗಿ ಸುಮಾರು 23 ವರ್ಷಗಳಿಂದ 22 ವರ್ಷಗಳಲ್ಲಿ 23ನೇ ವರ್ಷ ಇದು. 23 ವರ್ಷಗಳಿಂದ ಡಾಕ್ಟರ್ BR ಅಂಬೇಡ್ಕರ್, ಬುದ್ಧ, ಬಸವ ಈ ಮೂರು ಗಣ್ಯಾತಿ ಗಣ್ಯರ ಜಯಂತ್ಯೋತ್ಸವ ಆಚರಣೆ ಅತಿ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೇವೆ. ಸುಮಾರು 23 ವರ್ಷ ಕಳೆದಿದೆ. ಈ ಕಾರ್ಯಕ್ರಮಗಳು ವಿಶೇಷವಾಗಿ ನಾವು ಸಾಯಂಕಾಲ 6 ಗಂಟೆ ನಂತರ ಇದು ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ AICC ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಿವೃತ್ತ DGP SP ಸಾಂಗ್ಲೇನ ಸಾಹೇಬರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಹಾಗೂ ವಿಶೇಷವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತು ಎಲ್ಲ ಮಂತ್ರಿಗಳು ಮತ್ತು ಸಚಿವರು ಕೂಡ ಬರ್ತಾ ಇದ್ದಾರೆ. ಸುಮಾರು 22-23 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳನ್ನು, ಸಮಾನತೆ ವಿಚಾರಗಳನ್ನು ಆ ಕೊಟ್ನೋಡಿ ಬಡಾವಣೆಯಿಂದ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಸಾರ್ತಾ ಬಂದಿದ್ದೇವೆ. ಅದು ತಾವೆಲ್ಲ ಗಮನಿಸಿದೆ. ಅಲ್ಲಿ ಬುದ್ಧನ ಮೂರ್ತಿ ಸ್ಥಾಪನೆ ಆಗಿದೆ. ಬಸವನ ಅವರ ಮೂರ್ತಿ ಹಿಂದಿನ ವರ್ಷ 2025ರಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಹೆಸರು ಕ್ಯಾಬಿನೆಟ್ನಲ್ಲಿ ಡಿಕ್ಲೇರ್ ಆದಾಗ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಜಿಲ್ಲೆಯಲ್ಲಿ ಬಹುತೇಕ ಬಸವೇಶ್ವರ ಮೂರ್ತಿ ಸ್ಥಾಪನೆ ಆಗಿದ್ದು ಕೊಟ್ನೋಡಿ ಬಡಾವಣೆ BSNL ಲೇಔಟ್ನಲ್ಲಿ ನಾನು ಬಯಸ್ತೇನೆ. ಅದರ ಉದ್ಘಾಟನೆಗಾಗಿ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮೀಜಿ, ದಕ್ಷಿಣ ಶಾಸಕರಾದಂಥ ಅಲ್ಲಪ್ಪ ಪಾಟೀಲ್ಜಿ ಮತ್ತು DYSP ರಾಜಣ್ಣ ಸಾಹೇಬರು ಮತ್ತು ಹಲವಾರು ಗಣ್ಯಾತಿ ಗಣ್ಯರು ಮತ್ತು ಕಲಾವಿದರಾದಂಥ ಕೃಷ್ಣ ಅವರು ಬಂದು ಅವರು ಉದ್ಘಾಟನೆ ಮಾಡಿದರು. ಈ ವರ್ಷ ವಿಶೇಷವಾಗಿ ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಡಾಕ್ಟರ್ SP ಸಾಂಗ್ಲೇನ ಸರ್ ಅವರಿಗೆ ಅತಿಥಿಯಾಗಿ ಕಳಿಸ್ತಾ ಇದ್ದರು. ಇದರ ಉದ್ದೇಶ ಅಂದರೆ ಸುಮಾರು 40 ಜನ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಆಫೀಸರ್ಗಳಿಗೆ ನಮ್ಮದು ಅವರಿಗೆ ಭೀಮರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಲಾದಂಥ ಒಂದು ಕಾರ್ಯಕ್ರಮ ಇದೆ. ಯಾಕಂದರೆ ಹಲವಾರು ಕಡೆ ನೋಡಿದ್ದೇವೆ, ಪೊಲೀಸ್ ಸಿಬ್ಬಂದಿಗಳು ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ಎಷ್ಟೆಲ್ಲ ದುಡಿತಾರೆ, 17 ಮಂದಿ ದುಡಿತಾರೆ. ಒಂದು ಸಣ್ಣ ಕಾರ್ಯಕ್ರಮ ಆದರೂ ಅವರು ಬಂದೋಬಸ್ತಿಗೆ ಅವರಿಗೆ ಹಾಕ್ತಾರೆ. ಹಲವಾರು ಸಲ ಅವರ ಸೇವೆಗಳಿಗೆ ಭಾಳ ಜನ ನೆಗ್ಲೆಕ್ಟ್ ಆಗಿ ಭಾಳ ಜನ ಅವರು ಹತಾಶ ಆಗಿರ್ತಾರೆ. ಅದಕ್ಕೆ ಅವರಿಗೆ ಪ್ರೋತ್ಸಾಹ ತುಂಬಿ ಡಾಕ್ಟರ್ SP ಸಾಂಗ್ಲೇನ್ ಅಂತ ಒಬ್ಬ ದಷ್ಟ ಪೊಲೀಸ್ ಅಧಿಕಾರಿ ಅಂತ ಹಾನೆಸ್ಟ್ ಆಫೀಸರ್ಗಳಿಂದ ಸನ್ಮಾನ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ದೊಡ್ಡ ವ್ಯಕ್ತಿಗಳಿಂದ ಸನ್ಮಾನ ಆದರೆ ಈ ಪೊಲೀಸ್ ಆಫೀಸರ್ಗಳು ಅವರಿಗೆ ಒಂದು ಪ್ರೋತ್ಸಾಹ ಸಿಗುತ್ತಂತೆ ಒಂದು 40 ಜನ ಪೊಲೀಸ್ ಆಫೀಸರ್ಗೆ ನಾವು ಪ್ರತಿ ಸ್ಟೇಷನಿಂದ ಎಲ್ಲ ಡಿಪಾರ್ಟ್ಮೆಂಟ್, ಫಾರೆಸ್ಟ್, ವಿಜಿಲೆನ್ಸು, ಸಿವಿಲ್, ಟ್ರಾಫಿಕ್ಕು ಮತ್ತು ಏನಂತಾರೆ ಎಲ್ಲ ಡಿಪಾರ್ಟ್ಮೆಂಟಿಂದ ನಾವು ಅವರನ್ನು ಆಯ್ಕೆ ಮಾಡಿ ಸುಮಾರು 40 ಜನ ಪೊಲೀಸ್ ಆಫೀಸರ್ಗೆ ನಾವು ಸನ್ಮಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಎರಡನೇದಾಗಿ ಸುಮಾರು 25 ಜನ ನಿವೃತ್ತ ಆರ್ಮಿ ಆಫೀಸರ್, ವೀರ ಯೋಧರು, ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ ಸೈನಿಕರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಸುಮಾರು 25 ಜನ ನಿವೃತ್ತ ಸೈನಿಕರಿಗೆ ಸನ್ಮಾನ ಇದೆ. ತದನಂತರ ಸುಮಾರು 24 ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ 24 ಜನ ಜಿಲ್ಲಾಧ್ಯಕ್ಷರು ಆಗಿದ್ದರು. ಡಾಕ್ಟರ್ ಶಿವರಾಮ್ ಅವರು ತಿಳ್ಕೊಂಡಿದ್ದಾರೆ. ತದನಂತರ ವಿಠ್ಠಲ್ ದೊಡ್ಡಮನಿ ಅವರ ಅಧ್ಯಕ್ಷತೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗ್ತಾ ಬಂದಿದ್ದಾರೆ. ಅದರಲ್ಲಿ 23 ಜನ ಜಿಲ್ಲಾಧ್ಯಕ್ಷರಿಗೆ
ಇಲ್ಲಿವರೆಗೂ ಏನು ಜಯಂತಿ ಸಮಿತಿ ಮಾಡಿದರೆ ಅವ್ರಿಗೆ ಕೂಡ ಒಂದು ಭೀಮಂತ ಪ್ರಶಸ್ತಿ ಬಗ್ಗೆ ಗೌರವ ಸಲ್ಲಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಮಾಡುತ್ತಾ ನಿನ್ನೆ ನಮ್ಮ ಸಮಿತಿ ತೊಳೆದಿದೆ. ಇದರ ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದಾವೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪೂರ್ಣ ಹಾಗೂ ಸೊಲ್ಲಾಪುರದಿಂದ ಮತ್ತು ಬೆಂಗಳೂರಿನಿಂದ ನೃತ್ಯ ಕಲಾವಿದರು ಹಾಗೂ ಸಂಗೀತಗಾರರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಸಂಕ್ಷಿಪ್ತವಾಗಿ ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇನೆ. ಇದು